ನಮಸ್ಕಾರ, ನಾನು ನಿಮ್ಮ ಐಶ್ವರ್ಯ ನಾಗ್. ಉದ್ಯೋಗ ಮಿತ್ರ ಕಾರ್ಯಕ್ರಮಕ್ಕೆ ಎಲ್ರಿಗೂ ಸ್ವಾಗತ. Today I am here to talk about basic soft skills, job requirements and placement. One of the most important element of what you want to achieve in life is teamwork. ಅಂದ್ರೆ ಎಲ್ಲರ ಜೊತೆ ಹೇಗೆ ಬೆರೆತು ಇರ್ತೀವಿ ಅಂತ. ಸೊ ಎಕ್ಸಾಂಪಲ್ ಕೊಡಬೇಕಂದ್ರೆ ನನ್ನ ಪರ್ಸನಲ್ ಕೆರಿಯರಲ್ಲಿ ನಾನು ಇವಾಗ ಶೂಟಿಂಗ್ ಸೆಟ್ಟಿಗೆ ಹೋಗ್ತೀನಿ. ಸೊ ಡೈರೆಕ್ಟರ್ಸ್ ಇರ್ತಾರೆ, ಕ್ಯಾಮ್ರಾಮನ್ ಇರ್ತಾರೆ, ಅಸಿಸ್ಟೆಂಟ್ಸ್ ಇರ್ತಾರೆ. ದೇರ್ ಬಿ ಅ ಲಾಟ್ ಆಫ್ ಪೀಪಲ್ ಆ್ಯಂಡ್ ಅವ್ರ ಜೊತೆ ನಾನು ಹೇಗೆ ಮಿಂಗಲ್ ಆಗ್ತೀನಿ, ಅವ್ರ ಜೊತೆ ಹೇಗೆ ಮಾತಾಡ್ತೀನಿ, ನನ್ನ ಪರ್ಸ್ನಲ್ ಬಿಹೇವಿಯರ್, ನಾನು ಅವ್ರ ಮೇಲೆ ಯಾವ ಥರ ಇನ್ಫ್ಲೂಯೆನ್ಸ್ ಮಾಡ್ತೀನಿ ಅನ್ನೋದು ತುಂಬಾ ಮುಖ್ಯ. ಅದೇ ಥರ ಬೀಟ್ ಎನಿ ಫೀಲ್ಡ್ ವೆರ್ ಎವರ್ ಯು ಗೋ, ಟೀಮ್ ವರ್ಕ್ ತುಂಬಾ ಮುಖ್ಯ. ಆ್ಯಂಡ್ ಯಾವ ಕರ್ಟಿಯಸ್ ಆಗಿ ಅಂದರೆ ವಿನಯಶೀಲವಾಗಿ ಯಾವ ಥರ ಮಾತಾಡ್ತೀರಾ ಅನ್ನೋದು ತುಂಬಾ ಎಲ್ಲರಿಗೂ ನಾನು ಐ ಪೇ ಈಕ್ವಲ್ ರೆಸ್ಪೆಕ್ಟ್ ಟು ಆಲ್ ಆಫ್ ದೆಮ್. ಐ ಅಡ್ರೆಸ್ ಎವ್ರಿ ಒನ್ ಆ್ಯಸ್ ಸರ್. ಸೊ ಆ ಥರ ಒಂದು ಟೀಮ್ ವರ್ಕ್ ಮಾಡಿದಾಗ ಔಟ್ಪುಟ್ ಚೆನ್ನಾಗಿರುತ್ತೆ. ಎಲ್ಲರನ್ನೂ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ಸೋದು ಅಥವಾ ಅವರಿಂದ ಇನ್ಪುಟ್ಸ್ ತೊಗೊಳ್ಳೋದು. ದೇಲ್ ಹ್ಯಾವ್ ದೇರ್ ಪರ್ಟಿಕ್ಯುಲರ್ ಟ್ಯಾಲೆಂಟ್ಸ್, ದೇಲ್ ಹ್ಯಾವ್ ದೇರ್ ಪರ್ಟಿಕ್ಯುಲರ್ ಸ್ಕಿಲ್ಸ್. ಸೊ ಅವ್ರ ಜೊತೆ ಮಿಂಗಲ್ ಆದರೆ ನಮಗೂ ಅವರಿಂದ ಒಂದು ಮಾಹಿತಿ ಸಿಗುತ್ತೆ. ಸೊ ಆ ಥರ ಟೀಮ್ ವರ್ಕಲ್ಲಿ ಇಫ್ ಯು ವರ್ಕ್ ವಿದಿನ್ ಅ ಟೀಮ್, ಐ ಥಿಂಕ್ ಔಟ್ಪುಟ್ ಜಾಸ್ತಿ ಬರುತ್ತೆ. ಸೊ I believe in teamwork. I personally believe in teamwork. Without my team, I'm nothing. The 3 essential success elements of any relationship, be it in a company or any teamwork, whenever you're doing a teamwork, relationships alli 3 important aspects barutte. First, self-confidence. Andre ನಮ್ಮ ಮೇಲೆ ನಮ್ಗೆ ವಿಶ್ವಾಸ ಇರಬೇಕು. ನಮ್ಮ ಮೇಲೆ ನಮ್ಗೆ ವಿಶ್ವಾಸ ಇಲ್ಲ ಅಂದರೆ ಬೇರೆಯವರು ಹೇಗೆ ನಮ್ಮ ಮೇಲೆ ವಿಶ್ವಾಸ ಇಟ್ಕೋತಾರೆ. ಸೊ that's very important. Self-confidence ತುಂಬಾನೇ ಮುಖ್ಯ. ಆ್ಯಂಡ್ ಕಮಿಂಗ್ ಟು ಸೆಲ್ಫ್ ಅವೇರ್ನೆಸ್ ಅಂದರೆ ನಮ್ಮಲ್ಲಿ ಏನು ಟ್ಯಾಲೆಂಟ್ಸ್ ಇದೆ, ನಮ್ಮಲ್ಲಿ ಏನು ಎಬಿಲಿಟೀಸ್ ಇದೆ ಅದನ್ನು ನಾವು ಗುರುತಿಸ್ಬೇಕು. ಫಸ್ಟ್ ನಾವು ಗುರುತಿಸಿದ್ರೆ ಬೇರೆಯವರು ದೇಲ್ ರೆಕಗ್ನೈಸ್ ಇಟ್. ಸೊ ತುಂಬಾ ಇಂಪಾರ್ಟೆಂಟ್ ಅದು ಸೆಲ್ಫ್ ಅವೇರ್ನೆಸ್. ಆ್ಯಂಡ್ ಕಮಿಂಗ್ ಟು ಪಾಸಿಟಿವ್ ಪರ್ಸ್ನಲ್ ಇಂಪ್ಯಾಕ್ಟ್, ನಾವು ಯು ಕ್ಯಾನ್ ಮೀಟ್ ಎನಿ ಪರ್ಸನ್. ಅವ್ರ ಮೇಲೆ ನಾವು ಹೇಗೆ ಇನ್ಫ್ಲೂಯೆನ್ಸ್ ಮಾಡ್ತೀವಿ, ಹೌ ದೇ ಟೇಕ್ ಯು ಆಸ್ ಅ ಪರ್ಸನ್. ಬೇಸಿಕಲಿ ನನ್ನ ಮೀಟ್ ಮಾಡಿದವರೆಲ್ಲ ಯು ಆರ್ ಅ ಹ್ಯಾಪಿ ಗೋ ಲಕ್ ಪರ್ಸನ್ ಅಂತಾರೆ. ಸೊ ಐ ಹ್ಯಾವ್ ಅ ಸ್ಮೈಲಿ ಫೇಸ್ ಆಲ್ವೇಸ್, ವಿಚ್ ಈಸ್ ಲೈಕ್ ಅಡ್ವಾಂಟೇಜ್ ಫಾರ್ ಮೀ. ಸೊ ನನಗೆ ಮೀಟ್ ಮಾಡಿದವ್ರೆಲ್ಲ ದೇಲ್ ಟೆಲ್ ಮಿ, ಓಕೆ ಫೈನ್, ಶಿ ಲುಕ್ಸ್ ಲೈಕ್ ಅ ಹ್ಯಾಪಿ ಗೋ ಲಕ್ ಪರ್ಸನ್, ಅ ಪಾಸಿಟಿವ್ ಪರ್ಸನ್. ಆ್ಯಂಡ್ ಐ ಲೈಕ್ ಟು ಟೇಕ್ ಥಿಂಗ್ಸ್ ಇನ್ ಮೈ ಸ್ಟ್ರೈಡ್. ಅಂದರೆ ನಾನು ನೆಗೆಟಿವ್ ಇಮೋಷನ್ಸ್ ಜಾಸ್ತಿ ಕ್ಯಾರಿ ಮಾಡಲ್ಲ. ಆ್ಯಂಡ್ ಏನಾದರೂ ಇದ್ದರೆ ಐ ಟೇಕ್ ಇಟ್ ಇನ್ ಅ ಪಾಸಿಟಿವ್ ವೇ. ಆಲ್ಸೋ ಇಂಪಾರ್ಟೆಂಟ್ are the outstanding performance, communication skills and interpersonal competence. Outstanding performance. ನಾವು ಯಾವುದಾದ್ರೂ ಟಾಸ್ಕ್ ತಗೊಂಡ್ರೆ outstanding performance, that is the goal. Whenever we take up any work, we aim to give our best performance. That is no doubt every person's goal. ನನ್ನ ಕೆರಿಯರಲ್ಲೂ ಕೂಡ ನಾನು ಯಾವುದಾದ್ರೂ ಒಂದು ಮೂವಿ ಮಾಡಿದರೆ ಐ ಹ್ಯಾವ್ ಟು ಗಿವ್ ಮೈ ಬೆಸ್ಟ್ ಅಂತಾನೆ ಅನ್ಕೋತೀನಿ. ಬಟ್ ದೆನ್ a lot of factors decide that. Not only my work, a lot of factors decide that. But ನಮ್ಮ ಗೋಲ್ ಯಾವಾಗಲೂ ಔಟ್ಸ್ಟ್ಯಾಂಡಿಂಗ್ ಪರ್ಫಾರ್ಮೆನ್ಸ್ ಕೊಡಬೇಕು ಅಂತಾನೆ ಇರಬೇಕು. ಬಿಕಾಸ್ ಇಫ್ ವಿ ಡಿವಿಯೇಟ್ ಫ್ರಮ್ ಆರ್ ಗೋಲ್, ದಿ ಔಟ್ಪುಟ್ ವಿಲ್ ಆಲ್ಸೋ ಡಿವಿಯೇಟ್. ಆ್ಯಂಡ್ ಲೈಕ್ ದೇ ಸೇ, ವಾಟ್ ಎವರ್ ಅ ಮ್ಯಾನ್ ಬಿಲೀವ್ಸ್ ಆರ್ ಕನ್ಸೀವ್ಸ್, ಲೈಕ್ ವೈಸ್ ಹಿ ಅಚೀವ್ಸ್. ಸೊ ನಿಮ್ಮಲ್ಲಿ ಏನು ಒಂದು ವಾಟ್ ಎವರ್ ಯು ಆರ್ ಥಿಂಕಿಂಗ್, ನಿಮ್ಮಲ್ಲಿ ಏನು ಒಂದು ಪಾಸಿಟಿವ್ ಥಾಟ್ ಇರುತ್ತೆ, ಅದು ಯು ವಿಲ್ ಆ್ಯಕ್ಚುಲಿ ಗೆಟ್ ಇಟ್. ಸೊ ವಾಟ್ ಎವರ್ ಯು ಥಿಂಕ್, ಇಟ್ ಅಕರ್ಸ್. ಸೊ ಆ ಥರ ಒಂದು ಪಾಸಿಟಿವ್ ಥಾಟ್ ಇದ್ದರೆ, ಓಕೆ ಐ ವಿಲ್ ಪರ್ಫಾರ್ಮ್ ವೆಲ್ ಅಂತ, ಇಟ್ ವಿಲ್ ಡೆಫಿನೆಟ್ಲಿ ಕಮ್ ಔಟ್. ಸೊ ಯು ವಿಲ್ ಹ್ಯಾವ್ ಟು ಹ್ಯಾವ್ ದಟ್ ಏಮ್. ಆ್ಯಂಡ್ ಔಟ್ಸ್ಟ್ಯಾಂಡಿಂಗ್ ರಿಸಲ್ಟ್ಸ್ ಬರಬೇಕು ಅಂದರೆ ಕಮ್ಯುನಿಕೇಷನ್ ತುಂಬಾ ಇಂಪಾರ್ಟೆಂಟ್. ಅನ್ಲೆಸ್ ಆ್ಯಂಡ್ ಅಂಟಿಲ್ ಯು ಕನ್ವೇ ವಾಟ್ ಯು ವಾಂಟ್ ಟು ಸೇ, ದಿ ಪರ್ಸನ್ ವಿಲ್ ನಾಟ್ ನೋ. ಅವ್ರಿಗೆ ಗೊತ್ತಾಗಲ್ಲ ನಿಮ್ಮಲ್ಲಿ ಏನು ಟ್ಯಾಲೆಂಟ್ಸ್ ಇದೆ ಅಥವಾ ನಿಮ್ಮಲ್ಲಿ ಏನು ಎಬಿಲಿಟೀಸ್ ಇದೆ, ನೀವು ಕನ್ವೇ ಮಾಡಬೇಕದು. ಪ್ಲಸ್ ದೇ ವಿಲ್ ಕನ್ವೇ ಫ್ರಮ್ ದೇರ್ ಸೈಡ್. ಅವ್ರ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ, ಅವ್ರ ಜಾಬ್ ರಿಕ್ವೈರ್ಮೆಂಟ್ಸ್ ಏನಿರುತ್ತೆ, ಸೊ ದೇ ವಿಲ್ ಕನ್ವೇ ಇಟ್ ಫ್ರಮ್ ದೇರ್ ಸೈಡ್ ಆ್ಯಂಡ್ ಯು ವಿಲ್ ಹ್ಯಾವ್ ಟು ಕನ್ವೇ ಇಟ್ ಫ್ರಮ್ ಯೋರ್ ಸೈಡ್. ನಿಮ್ಮ ಎಬಿಲಿಟೀಸ್ ಏನು, ನಿಮ್ಮ ಸ್ಕಿಲ್ಸ್ ಏನು, ನಿಮ್ಮ ಎಕ್ಸ್ಪೀರಿಯನ್ಸಸ್ ಏನು ಅಂತ. ಸೊ communication is the key to any work or any task that you undertake. And communicating with different person varies. ಇವಾಗ ನಾನು ಡೈರೆಕ್ಟರ್ ಜೊತೆ ಹೇಗೆ ಕಮ್ಯುನಿಕೇಟ್ ಮಾಡ್ತೀನಿ, ಆ ರೀತಿ ನಾನು ಮೀಡಿಯಾ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕಾಗಲ್ಲ. ಸೊ ದೇರ್ಸ್ ಅ ಡಿಫ್ರೆನ್ಸ್. ನಾನು ಮೀಡಿಯಾ ಜೊತೆ ತುಂಬ ಕರ್ಟಿಯಸ್ ಆಗಿ ಕಮ್ಯುನಿಕೇಟ್ ಮಾಡಬೇಕಾಗುತ್ತೆ. ಸೊ ಡೈರೆಕ್ಟರ್ ಜೊತೆ ಒಂದು ವರ್ಕ್ ರಿಲೇಷನ್ಶಿಪ್ ಆ ಥರ ಕಮ್ಯುನಿಕೇಟ್ ಮಾಡ್ತೀನಿ. Certain interpersonal skills that are going to help you in all the situations. Firstly, analyzing the situation. Secondly,
creating or setting realistic objectives. Thirdly, behavior, appropriate behavior according to the situation. So ಇದು ತುಂಬ ಇಂಪಾರ್ಟೆಂಟ್. ಎನಿ ಸಿಚುವೇಶನ್ ಫೇಸ್ ಮಾಡಿದಾಗ ಈ 3 ಪಾಯಿಂಟ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಅನಲೈಸಿಂಗ್ ದ ಸಿಚುವೇಶನ್. ಫಾರ್ ಎಕ್ಸಾಂಪಲ್, ಯು ಹ್ಯಾವ್ ಅ ಸಿಚುವೇಶನ್ ಅಟ್ ಹ್ಯಾಂಡ್. ಸೊ ಯಾವ ಥರ ಸಿಚುವೇಶನ್ ಇದೆ ಇವಾಗ, ಏನು ಅದರದ್ದು ಪ್ರಾಮುಖ್ಯತೆ ಅಥವಾ ವಾಟ್ ಈಸ್ ದಿ ಇಂಪಾರ್ಟೆನ್ಸ್ ಆಫ್ ದ ಸಿಚುವೇಶನ್ ಆ್ಯಂಡ್ ಹೂ ಆರ್ ಆಲ್ ಇನ್ವಾಲ್ವ್ಡ್ ಇನ್ ದ ಸಿಚುವೇಶನ್, ಅದನ್ನೆಲ್ಲ ನಾವು ವಿ ಹ್ಯಾವ್ ಟು ಟೇಕ್ ನೋಟಿಸ್ ಆಫ್ ಆ್ಯಂಡ್ ಅಕಾರ್ಡಿಂಗ್ ಟು ದ್ಯಾಟ್ ನಾವು ರಿಯಾಕ್ಟ್ ಮಾಡಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನಮಗೊಂದು ಸಿಚುವೇಶನ್ ಇರುತ್ತೆ, ನಮ್ಮ ಸೆಟ್ಟಲ್ಲಿ ನಾವು ಆ್ಯಕ್ಟ್ ಮಾಡಬೇಕಾದ್ರೆ ನಮಗೆ ಲೆಂತಿ ಡೈಲಾಗ್ಸ್ ಕೊಟ್ಟಿರ್ತಾರೆ. ಸೊ ಐ ಕಾಂಟ್ ಏನಾಗುತ್ತಂತೆ ಕೆಲವು ಸಲ ಆನ್ ಸೆಟ್ ಚೇಂಜಸ್ ಮಾಡ್ತಾರೆ. ಸೊ ಲೆಂತಿ ಡೈಲಾಗ್ಸ್ ನಾವೊಂದು ಕಲ್ತಿರ್ತೀವಿ, ಬಟ್ ಆನ್ ಸೆಟ್ ಹೋದಾಗ ದೇ ಚೇಂಜ್ ದಿ ಎಂಟೈರ್ ಡೈಲಾಗ್ ಆ್ಯಂಡ್ ಗಿವ್ ಅಸ್ ಅ ಫ್ರೆಶ್ ಸೆಟ್ ಆಫ್ ಡೈಲಾಗ್. ಸೊ ಆ ಸಿಚುವೇಶನ್ ನಾವು ಪ್ಯಾನಿಕ್ ಆಗಬಾರ್ದು. ಇಟ್ಸ್ ಅ ವೆರಿ ಡಿಫಿಕಲ್ಟ್ ಸಿಚುವೇಶನ್ ಟು ಹ್ಯಾಂಡಲ್, ಬಟ್ ಪ್ಯಾನಿಕ್ ಆದರೆ ಇಟ್ಸ್ ಆಫ್ ನೋ ಯೂಸ್. ಸೊ ನಾನು ಅದನ್ನು ಹೇಗೆ ಅಪ್ರೋಚ್ ಮಾಡ್ತೀನಿ ಅಂದರೆ, ಐ ಸಿಟ್ ವಿತ್ ದ ಸ್ಕ್ರಿಪ್ಟ್, ನಾನು ಟೈಮ್ ಕೇಳ್ತೀನಿ. ಐ ವಿಲ್ ಗೋ ಆ್ಯಂಡ್ ಆಸ್ಕ್ ಮೈ ಸರ್, ಮೈ ಡೈರೆಕ್ಟರ್ ಸರ್ ಫಾರ್ ಅ ಲಿಟಲ್ ಟೈಮ್ ಪ್ರಿಪೇರ್ ಮಾಡಬೇಕು ಅಂತ. ಸೊ ನಾನು ಟೈಮ್ ಕೇಳಿಬಿಟ್ಟು ಐ ಪ್ರಿಪೇರ್ ವಿತ್ ಮೈ ಡೈಲಾಗ್ಸ್. ಸೊ ದ್ಯಾಟ್ಸ್ ಅ ಸಿಚುವೇಶನ್ ಐ ಆಮ್ ಫೇಸ್ಡ್ ವಿತ್ ಆ್ಯಂಡ್ ಐ ಶುಡಂಟ್ ಪ್ಯಾನಿಕ್. ಸೊ ಅದು ನಮ್ಮ ಮೈಂಡಲ್ಲಿ ಇರಬೇಕು. ಐ ಥಿಂಕ್ ಆಫ್ಟರ್ ಸೆಟ್ಟಿಂಗ್ ದ ರಿಯಲಿಸ್ಟಿಕ್ ಆಬ್ಜೆಕ್ಟಿವ್, ನಮ್ಮ ಥರ್ಡ್ ಪಾಯಿಂಟ್ ಏನು ಬರುತ್ತೆ ಅಂದರೆ ಬಿಹೇವಿಯರ್ ಅಕಾರ್ಡಿಂಗ್ ಟು ದಿ ಸಿಚುವೇಶನ್. ಸಿ, ಲೈಕ್ ಐ ಸೆಟ್, ಫ್ರಸ್ಟ್ರೇಷನ್ನು, ನೆಗೆಟಿವ್ ಇಮೋಷನ್ಸು ಬರೋದು ತುಂಬಾ ಕಾಮನ್, ಬಟ್ ಅದನ್ನು ಹೇಗೆ ಅವಾಯ್ಡ್ ಮಾಡಿ ಹೌ ವಿ ವರ್ಕ್ ಟುವರ್ಡ್ಸ್ ಅ ಗೋಲ್, ದ್ಯಾಟ್ ಈಸ್ ವೆರಿ ಇಂಪಾರ್ಟೆಂಟ್. ದ್ಯಾಟ್ಸ್ ಅ ಪಾರ್ಟ್ ಆಫ್ ಯುವರ್ ಪರ್ಸೋನಾ ದಟ್ ಯು ಹ್ಯಾವ್ ಟು ಡೆವಲಪ್. ಸಿಮಿಲರ್ಲಿ, ನೀವು ಇಂಟರ್ವ್ಯೂಸಿಗೆ ಹೋಗ್ತೀರಾ ಫಾರ್ ಎಕ್ಸಾಂಪಲ್, ಆ್ಯಂಡ್ ನೀವೇನೋ ಪ್ರಿಪೇರ್ ಮಾಡಿ ಹೋಗಿರ್ತೀರಾ, ಬಟ್ ಅಲ್ಲಿ ಏನೋ ಬೇರೆ ಕೇಳ್ತಾರೆ ಕ್ವೆಶನ್ಸು. ಸೊ ಆವಾಗ ನೀವು ಪ್ಯಾನಿಕ್ ಆಗಬಾರ್ದು ಅಥವಾ ಜಜ್ಮೆಂಟಲ್ ಆಗಿರಬಾರ್ದು. ಓಕೆ, ವಾಟ್ ಈಸ್ ಹಿ ಆಸ್ಕಿಂಗ್ ಮೀ, ವೈ ಇಸ್ ದ ಇಂಟರ್ವ್ಯೂ ಆಸ್ಕಿಂಗ್ ಮೀ ಸಚ್ ಟೈಪ್ ಆಫ್ ಕ್ವೆಶನ್ಸ್, ಇಟ್ಸ್ ನಾಟ್ ರಿಲೇಟೆಡ್ ಟು ಮೈ ಬ್ಯಾಕ್ಗ್ರೌಂಡ್, ನನ್ನ ಬ್ಯಾಕ್ಗ್ರೌಂಡಿಗೆ ರಿಲೇಟೆಡ್ ಆಗಿಲ್ಲ ಇದು ಕ್ವೆಶನ್ ಅಂತ ನೆಗೆಟಿವ್ ಡೈರೆಕ್ಷನಲ್ಲಿ ಥಿಂಕ್ ಮಾಡೋ ಬದಲು ಯು ಹ್ಯಾವ್ ಟು ವರ್ಕ್ ಟುವರ್ಡ್ಸ್ ಇಟ್. ಓಕೆ, ಹೌ ಕ್ಯಾನ್ ಐ ರಿಪ್ಲೈ ಟು ದಿಸ್ ಕ್ವೆಶನ್? ಮೇ ಬಿ ದೇ ಆರ್ ಅನಲೈಸಿಂಗ್ ಮೈ ಆಫ್ ಸ್ಕಿಲ್ಸ್, ಅಂದರೆ ನಿಮ್ಮಲ್ಲಿ ಏನು ಬಿಯಾಂಡ್ ಯೋರ್ ಬ್ಯಾಕ್ಗ್ರೌಂಡ್. ಅಂದರೆ ಇಫ್ ಯು ಆರ್ ಅ BCom ಗ್ರಾಜ್ಯುಯೇಟ್ ಆ್ಯಂಡ್ ಇಫ್ ದೇ ಆಸ್ಕ್ ಯು ಸಮಥಿಂಗ್ ರಿಲೇಟೆಡ್ ಟು ಜನರಲ್ ನಾಲೆಜ್, ಸೊ ಅವರು ಪ್ರಾಬಬ್ಲಿ ದೇ ಅನಲೈಸಿಂಗ್ ಯುವರ್ ಓವರ್ ಆಲ್ ನಾಲೆಜ್ ಅಂತ ಆ ಥರ ನೀವು ಅಂದ್ಕೊಂಡು ಯು ಹ್ಯಾವ್ ಟು ಗಿವ್ ಆನ್ಸರ್, ನೋ ಮ್ಯಾಟರ್ ಇಫ್ ಇಟ್ಸ್ ರಾಂಗ್ ಆರ್ ರೈಟ್. ನಿಮ್ಗೆ ಏನು ಗೊತ್ತು ಅದು ನೀವು ಆನ್ಸರ್ ಮಾಡಿದರೆ ಐ ಥಿಂಕ್ ದಿಲ್ ಬಿ ರಿಯಲಿ ಹ್ಯಾಪಿ ವಿತ್ ಇಟ್. ಇಂಟರ್ಪರ್ಸನಲ್ ಸ್ಕಿಲ್ಸಲ್ಲಿ ಇನ್ನೂ 3 ಮುಖ್ಯ ಪಾಯಿಂಟ್ಸ್ ಬರುತ್ತೆ. ಫಸ್ಟ್, ಇಟ್ ಈಸ್ ಕಂಟ್ರೋಲಿಂಗ್ ಯುವರ್ ಬಿಹೇವಿಯರ್. ನಿಮ್ಮ ಬಿಹೇವಿಯರನ್ನು ನೀವು ಹೇಗೆ ಕಂಟ್ರೋಲ್ ಮಾಡ್ತೀರಾ ಅನ್ನೋದು. ಇವಾಗ ನಿಮ್ಮ ಲೈಫಲ್ಲಿ ತುಂಬಾ ಪ್ರಾಬ್ಲಮ್ಸ್ ಬರುತ್ತೆ, ತುಂಬಾ ಡಿಫಿಕಲ್ಟೀಸ್ ಬರುತ್ತೆ, ಅದನ್ನು ಹೇಗೆ ಫೇಸ್ ಮಾಡ್ತೀರಾ? ಇಂಟೆಲಿಜೆಂಟ್ಲಿ ಫೇಸ್ ಮಾಡ್ತೀರಾ ಅಥವಾ ಇಮೋಷ್ನಲ್ ಆಗಿ ಫೇಸ್ ಮಾಡ್ತೀರಾ, ಸಡನ್ ಆಗಿ ಫೇಸ್ ಮಾಡ್ತೀರಾ, ಅಂದರೆ ವಿದೌಟ್ ಎನಿ ಥಿಂಕಿಂಗ್ ರ್ಯಾಂಡಮ್ಲಿ ಫೇಸ್ ಮಾಡ್ತೀರಾ ಅಥವಾ ಪ್ರಿಪೇರ್ ಆಗಿ ಫೇಸ್ ಮಾಡ್ತೀರಾ? ಇಟ್ ಈಸ್ ಡಿಫ್ರೆಂಟ್ ಟೈಪ್ಸ್ ಆಫ್ ಪೀಪಲ್ ಫೇಸ್ ಇಟ್ ಡಿಫ್ರೆಂಟ್ಲಿ. ನಾವು ಹೇಗೆ ಫೇಸ್ ಮಾಡಬೇಕು ಅನ್ನೋದನ್ನು ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ನನ್ನ ಫೀಲ್ಡಲ್ಲಿ ಕೆಲವು ಸಲ ಏನಾಗುತ್ತೆ ಅಂದರೆ ತುಂಬ ವರ್ಕ್ ಇರುತ್ತೆ. ವರ್ಕ್ ಟೈಮಿಂಗ್ಸ್ ಆರ್ ಹೆಕ್ಟಿಕ್. ಅಂದರೆ ನಾವು ಬೆಳಗ್ಗೆ 6ಗೆ ಸ್ಟಾರ್ಟ್ ಮಾಡಿದರೆ ಈವ್ನಿಂಗ್ 6 ತನಕ ನಮ್ಮ ಟೈಮಿಂಗ್ಸ್ ಇರುತ್ತೆ. ಸೊ ಆವಾಗ ಇಫ್ ದೆ ಎಕ್ಸ್ಟೆಂಡ್ 1 hour, ಲೈಕ್ 6, ನಿಮಗೆ ಇವತ್ತು 1 hour ಜಾಸ್ತಿ ಶೂಟ್ ಇದೆ ಅಂತ ಹೇಳಿದರೆ ನಮಗೊಂಥರ ಓ ಮೈ ಗಾಡ್, ಐ ಕಾಂಟ್ ವರ್ಕ್, ಐ ಆಮ್ ಆಲ್ರೆಡಿ ಟಯರ್ಡ್, ನಮ್ಗೆ ಏನಿದು ಅಂತ ಅನಿಸುತ್ತೆ. ಬಟ್ ಆವಾಗ ಹೌ ಯು ಕಂಟ್ರೋಲ್ ಯುವರ್ ಬಿಹೇವಿಯರ್? ಐದೋ ಯು ಆರ್ ಲೈಕ್ ಟೂ ಎರಾಟಿಕ್ ಆರ್ ಎಸೆಯೋದು, ಐ ಕಾಂಟ್ ಡೂ ಇಟ್ ಅಂತ ಹೇಳೋದು, ಅಥವಾ ಶೌಟಿಂಗ್ ಆನ್ ಯರ್ ಅಸಿಸ್ಟೆಂಟ್ಸ್, ಶೌಟಿಂಗ್ ಎಟ್ ದ ಡಿರೆಕ್ಟರ್, ಅವ್ರ ಮೇಲೆ ಕೋಪ ತೆಗೆಯೋದು, ಅದೆಲ್ಲ ಮಾಡಬಾರ್ದು. ಯಾಕಂದರೆ ನಿಮ್ಮ ಒಂದು ಬಿಹೇವಿಯರ್ ಬೇರೆಯವ್ರು ಜಡ್ಜ್ ಮಾಡ್ತಾ ಇರ್ತಾರೆ ಯಾವಾಗಲೂ. ಸೊ ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನೀವು ಹೇಗೆ ಅಪ್ರೋಚ್ ಮಾಡ್ತೀರಾ ಪ್ರಾಬ್ಲಮನ್ನು ಅನ್ನೋದು, ಇಟ್ ಡಿಪೆಂಡ್ಸ್ ಆನ್ ಯೋರ್ ಬಿಹೇವಿಯರ್ ಆ್ಯಂಡ್ ಪೀಪಲ್ ವಿಲ್ ಆಲ್ವೇಸ್ ಸಿ ಯೋರ್ ಬಿಹೇವಿಯರ್, ನೋಟಿಸ್ ಮಾಡ್ತಿರ್ತಾರೆ. ನೀವು ಅನ್ಕೋತೀರಾ ಇಫ್ ಐ behave in this way, nobody will care or nobody will bother anta, but it influences a lot. There are certain tips on how to behave with people or maintain your relationship with people. ನಾನು ಒಂದು ಸಣ್ಣ ಟಿಪ್ ಕೊಡ್ತೀನಿ. ಅಂದರೆ ನನ್ನ ವರ್ಕರ್ಸ್ ಇರ್ತಾರೆ, ನನ್ನ ಸ್ಟಾಫ್ ಇರ್ತಾರೆ, ನನ್ನ ಮೇಕಪ್ ಮ್ಯಾನ್ ಆ್ಯಂಡ್ ಮೈ ಅಸಿಸ್ಟೆಂಟ್ಸ್, ಮೈ ಹೇರ್ ಡ್ರೆಸ್ಸರ್, ಸೊ ದೇ ವರ್ಕ್ ಅಂಡರ್ ಮೀ. ಆ್ಯಂಡ್ ನಾನು ಏನು ಮಾಡ್ತೀನಿ ಅಂದರೆ, ಟು ಬಿಲ್ಡ್ ದಟ್ ರಿಲೇಷನ್ ಆರ್ ಟು ಬಿಲ್ಡ್ ದಟ್ ಬಿಹೇವಿಯರ್, ನಾನು ಅವ್ರು ಏನಾದರೂ ಕೊಟ್ಟರೆ ಐ ಸೇ ಥ್ಯಾಂಕ್ ಯು. And I treat them like, equally to what they treat me. ಅಂದರೆ ಅವ್ರು ನನಗೆ ಮ್ಯಾಡಮ್ ಅಂತ ಕರೀತಾರೆ, ನಾನು ಅವ್ರಿಗೆ ಸರ್ ಅಂತ ಕರಿತೀನಿ. ಸೊ ಆ ಒಂದು ಪರ್ಸನಲ್ ರಿಲೇಷನ್ಶಿಪ್ ಇದ್ದರೆ, ಐ ಥಿಂಕ್ ಆ ಒಂದು ಬಿಹೇವಿಯರ್ ಇದ್ದರೆ, ಕರ್ಟಸಿ ಇದ್ದರೆ, ಯು ಕ್ಯಾನ್ ಸಕ್ಸೀಡ್ ಇನ್ ಎನಿ ಲೈಫ್.